ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ರಜತ್ ಹಾಗೆ ವಿನಯ್ ಗೌಡ ಈಗ ಪೊಲೀಸ್ಗಳ ಅತಿಥಿಯಾಗಿದ್ದಾರೆ. ಈ ಹಿಂದೆ ಏನು ರೀಲ್ಸ್ ಅನ್ನ ಮಾಡಿದ್ರು ಮಚ್ಚಿಟ್ಕೊಂಡು ಅದು ತುಂಬಾನೇ ವೈರಲ್ ಆಗಿತ್ತು. ಇದರಿಂದ ಅವರಿಗೆ ಸಂಕಷ್ಟಗಳು ಕೂಡ ಎದುರಾಗಿತ್ತು. ಹಾಗಾಗಿ ಈಗ ಪೊಲೀಸರ ಅತಿಥಿಯಾಗಿರುವಂತಹ ರಜತ್ ಹಾಗೂ ವಿನಯ್ ಗೌಡ ಮಾಡಿದ್ದು ಎಷ್ಟು ಸರಿ ಅಂದ್ರೆ ಒಂದು ರಸ್ತೆಯಲ್ಲಿ ನಿಂತು ಮಚ್ಚನ್ನ ಇಟ್ಕೊಂಡು ಒಂದು ರೀಲ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಸರಿ ಅನ್ನೋದರ ಬಗ್ಗೆ ಜನರ ಅಭಿಪ್ರಾಯ ತಿಳ್ಕೊಂಡು ಬರೋಣ ಬನ್ನಿ. ಈಗ ಅವ್ರ ಪರಿಣಾಮ ಏನು ಬೀರುತ್ತೆ ಅಂದರೆ ಅವ್ರಿಗೆ ಬಿಗ್ ಬಾಸಿಂದ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಟ್ರು ಸುದೀಪ್ ಅವರು. ಜೀವನ ನೋಡ್ಕೊಳ್ಳಿಲ್ಲ ಅವರು. ಅವರೇನು ತಿಳ್ಕೊಂಡ್ರು, ನಾನು ಅಲ್ಲಿ ಮಾಡೋ ರೀತಿ ಇಲ್ಲೂ ಮಾಡಿದ್ರೆ ಇದಾಗ್ತದೆ ಅಂತೇಳಿ ಅವರ ವೈಯಕ್ತಿಕವಾದ ದುರಾಂಕಾರಗಳು ಇರೋದು. ಬೇರೆಯವರು ಆ ಲೈನಲ್ಲಿ ಜೀವನ ಮಾಡೋಕ್ಕೆ ಮಾಡೋಕ್ಕೆ ದಾರಿ ಮಾಡಿಕೊಟ್ರು. ತುಂಬ ದುರಾಂಕಾರಿ ವ್ಯಕ್ತಿಗಳು. ಇದು ಪರಿಣಾಮ ತುಂಬ ಬೀರ್ತೈತೆ. ಯಾಕಂದರೆ ಈಗಿನ ಮಕ್ಕಳು ತುಂಬ ಫಾಸ್ಟಲ್ಲಿದ್ದಾರೆ. ಅವರ ಯೋಚನೆಗಳೇ ಬೇರೆ. ತಂದೆ ತಾಯಿಗಳನ್ನೇ ಫಾಲೋ ಮಾಡ್ದಿರೋಂಥ ಮಕ್ಕಳಿದ್ದಾರೆ. ಈಗ ಕಾರಣಗಳು ಇವ್ರಿಗೆ ಪನಿಷ್ಮೆಂಟ್ ಕೊಡಲೇಬೇಕು. ಪನಿಷ್ಮೆಂಟ್ ಕೊಡಲಿ ಅಂದರೆ ಬೇರೆ ಸೆಲೆಬ್ರಿಟಿ ಅಂತ ದೊಡ್ಡದಾಗಿ ಹೇಳ್ಕೊಳ್ತೀವಿ. ಅವ್ರಿಗೆ ಜೀವನಕ್ಕೆ ದಾರಿ ಇಲ್ದಂಗೆ ಆಗ್ಬಿಡ್ತೈತೆ. ಅವ್ರ ಜೀವನಕ್ಕೋಸ್ಕರ ಬಂದಿರ್ತಾರೆ ಕೆಲವರು ಸೆಲೆಬ್ರಿಟಿಗಳು. ಇವ್ರ ಜೀವನ ಅಲ್ಲ, ದುರಾಂಕಾರಿಗಳಾಗಿ ಬಂದಿದ್ದಾರೆ. ತುಂಬ ಬಿಟ್ಟಿದೆ ಇವ್ರಿಗೆ ಎಲ್ಲ ವಿಷಯದಲ್ಲೂ. ಆದ್ದರಿಂದ ಈ ಕಾರಣಗಳಿತ್ತು. ಯಾಕಂದರೆ ನಾವು ಅದಕ್ಕೆ ಸಂಬಂಧಪಟ್ಟವನು ಇರ್ತೀನಿ. ಒಂದು ಕಾಲದಲ್ಲಿ ನಾವು ಕಲೆಗಂತ ಹೋಗಿದ್ವಿ, ನಾಯಿಗಳ ಥರ ಕಾಯ್ದಿದ್ದೀವಿ. ಊಟ ಕೊಡೋರಿಲ್ಲ, ಕಾಫಿ ಕೊಡೋರಿಲ್ಲ, ಅವ್ರನ್ನ ಬೈಯಲ್ಲ. ಅದು ನನ್ನ ಜೀವನಕ್ಕೋಸ್ಕರ ಹೋಗಿದ್ದು. ಇವರು ಜೀವನ ಅಲ್ಲ, ಇವರು ದುರಾಂಕಾರಿಗಳು. ಇವ್ರು ಶೋಕಿಗೆ ಹೋಗಿರೋದು ಬೇರೆಯವ್ರ ಜೀವನಕ್ಕೆ ಅಡ್ಡದಾರಿ ಆದರೂ ಹಾಳು ಮಾಡೋಕ್ಕೆ ದಾರಿ ಮಾಡಿಕೊಟ್ರು. ಇದು ನನ್ನ ವಿಷಯ ಅಮ್ಮ. ಇದು ಒಂದು ಗುಣಪಾಠ ಆಗಿದೆ ಯುವಕರಿಗೆ. ಅಡ್ಡದಾರಿ ತಪ್ಪೋರಿಗೆಲ್ಲ ಇದೊಂದು ಗುಣಪಾಠ. ಮುಂದೆ ಯಾರೋ ರೀಲ್ಸ್ ಮಾಡೋಕೆ ಹೋಗ್ಬಾರ್ದು ಈ ಥರ ಎಲ್ಲ ಅಂತ ಒಂದು ಗುಣಪಾಠ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದಾಗ ಗೌರ್ಮೆಂಟ್ ಅವರು. ಇನ್ನೊಂದ್ಸಲಿ ಈ ಥರ ಮಾಡಬಾರ್ದು. ಅವಕಾಶ ಕೊಟ್ಟಿರೋದನ್ನು ಉಪಯೋಗಿಸ್ಕೋಬೇಕಾಯ್ತು. ಅವರು ಉಪಯೋಗಿಸ್ಕೊಳ್ಳಿಲ್ಲ, ದುರಾಂಕಾರ ಪಟ್ಟು ಈ ಥರ ಮಾಡ್ತಾವ್ರೆ. ನೆಕ್ಸ್ಟು ಬೇರೆ ಯುವಕರಿಗೆ ಒಂದು ಪಾಠ ಆಗುತ್ತೆ. ಯಾರು ರೀಲ್ಸ್ ಮಾಡೋಕೆ ಹೋಗ್ಬಾರ್ದು. ಇದನ್ನು ಬುಜ್ಜಿ ಎಚ್ಚೆತ್ಕೊಂಡು ಮುಂದೆ ಒಳ್ಳೆ ದಾರಿಗೆ ಹೋಗ್ಬೇಕು ಅಂತ ಕೇಳ್ಕೊತಾರೆ. ಸೆಲೆಬ್ರಿಟಿನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಸಾಮಾಜಿಕ ಜಾಲತಾಣಗಳೇ ಸೆಲೆಬ್ರಿಟಿನ ನಂಬರ್ 1 ಫಾಲೋ ಮಾಡೋರು ಯುವಕರು. ಅದನ್ನು ಅಡ್ಡದಾರಿಗೆ ತಿಳ್ಕೊತಾರೆ ಅವರು. ಅದನ್ನು ತಿಳ್ಕೊಬೇಕು, ಅದನ್ನು ಎಚ್ಚೆತ್ಕೊಳ್ಬೇಕು. ಮೊದಲು ಜನ ನೋಡ್ಕೋಬೇಕು. ರೀಲ್ಸ್ಗೆ ಮೊರೆ ಹೋಗ್ಬಾರ್ದು ಯುವಕರು. ಸೇರಿದರೆ 2 ದಿವಸಕ್ಕೆ ಬರ್ತಾರೆ. ಸೇರಿರೋರು ಊಟ ಅಲ್ಲ, ಜೈಲು ಸೇರಿದ್ರು 2 ದಿವಸಕ್ಕೆ ಈಚೆ ಬರೋದು ಗೊತ್ತು ಅವ್ರಿಗೆ. ಇದನ್ನ ನೋಡಿ ಬೇರೆ ಹುಡುಗರು ಹಾಳಾಗೋಯ್ತಾರೆ ಅಷ್ಟೇ. ನೋಡಿ, ಸಮಾಜಕ್ಕೆ ಯುವಕರಿಗೆ ನಾವು ಏನೇ ಮಾಡಿದ್ರು ಕೂಡ ಅದೊಂದು ಮಾದರಿ ಆಗಬೇಕು. ಒಂದು ಸಮಾಜ ಒಂದು ಯುವಕರನ್ನ ಬದಲಾಯಿಸುವಂಥದ್ದು ಏಜ್ ಅದು. ಅಂಥ ಯುವಕರನ್ನ ನೀವು ಮಚ್ಚು ಲಾಂಗು ಹಿಡಿದ್ರೆ ಅದೇ ಸಂಸ್ಕೃತಿ ಆ ಹುಡುಗರಲ್ಲೂ ಕೂಡ ಬರುತ್ತೆ. ಇದು ತಪ್ಪು. ಇದನ್ನು ನಾವು ಖಂಡಿತವಾಗ್ಲೂ ನಾವು ಖಂಡಿಸ್ತಾ ಇದ್ವಿ. ಇದನ್ನು ಈ ರೀತಿ ಆಗಬಾರ್ದು. ಇದನ್ನು ಸರ್ಕಾರ ಕೂಡಲೇ ಕ್ರಮ, ಯಾರೆಂಥ ಪ್ರಬಲ ವ್ಯಕ್ತಿಯಾಗಿದ್ದರೂ ಕೂಡ, ಯಾರ ಸಣ್ಣ ವ್ಯಕ್ತಿಯಾಗಿದ್ದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು. ಯಾಕಂದರೆ ಯುವಕರಿಂದನೇ ಈ ಸಮಾಜ ಕಟ್ಟಲು ಸಾಧ್ಯ. ಯುವಕರು ಮತ್ತು ಯುವತಿಯರು ಇಂಥವ್ರಿಗೆ ನಾವು ಆ ಏಜ್ ಇದೆಯಲ್ಲ, ವಯಸ್ಸಿದೆಯಲ್ಲ, ಆ ವಯಸ್ಸಿನಲ್ಲಿ ಅವ್ರಿಗೆ ಒಂದು ಒಳ್ಳೆ ಪರಿವರ್ತನೆ ಆಗೋಂಥ ವಯಸ್ಸು. ಆ ವಯಸ್ಸಿನಲ್ಲಿ ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಒಯ್ತಾರೆ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಒಯ್ತಾರೆ. ಇದು ನಾವು ಸಮಾಜಕ್ಕೆ ಕೊಡಬೇಕಾದ ಉತ್ತಮವಾದ ಸಂದೇಶ ನಾವು. ಅದರಿಂದ ನಾವು ಏನು ಮಾಡಬೇಕಂದ್ರೆ ಸಮಾಜಕ್ಕೆ ಒಳ್ಳೇದನ್ನ ಮಾಡಬೇಕು ಹೊರತು ಈ ರೀತಿ ಲಾಂಗು ಮಚ್ಚು ಕತ್ತಿಗಳು ಮತ್ತು ದರೋಡೆಗಳು, ಈ ಥರ ಕೆಟ್ಟ ಹೆಣ್ಣು ಮಹಿಳೆಯರ ಮೇಲೆ ದೌರ್ಜನ್ಯ ವಿಕೃತಿ ಮನಸ್ಸುಗಳು ಈ ಥರ ತೋರಿಸೋದ್ರಿಂದ ಮಕ್ಕಳ ಮೇಲೆ ಭಾಳ ದುಷ್ಪರಿಣಾಮ ಬೀಳ್ತವೆ. ಇದನ್ನು ನಾವು ಖಂಡಿತವಾಗ್ಲೂ ನಾವು ಖಂಡಿಸ್ತಾ ಇದ್ದೀವಿ. ಇಂಥ ಈ ದುಷ್ಟಶಕ್ತಿಗಳು ಯಾರೇ ಆಗಿದ್ರು, ಪ್ರಬಲರಾಗಿದ್ದರೂ ಕೂಡ, ರಾಜಕೀಯ ಒತ್ತಡ ಆಗಿದ್ರು ಕೂಡ ಅದನ್ನು ಮಾನ್ಯ ನ್ಯಾಯಮೂರ್ತಿಗಳಾಗಲಿ ಅಥವಾ ಸರ್ಕಾರ ಆಗಲಿ ತಕ್ಷಣ ಕಠಿಣ ಕ್ರಮ ಜರುಗಿಸಬೇಕು. ಮುಂದಿನ ಯಾರೇ ಮಾಡಿದ್ರು ಕೂಡ ಇದನ್ನು ಈ ರೀತಿ ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಗಂಟೆ ಆಗಬೇಕು ಈ ಒಂದು ಘಟನೆಗೆ. ಮೊದಲನೇದಾಗಿ ಮಾರಕಾಸ್ತ್ರ ಹಿಡಿದು ಸೆಲೆಬ್ರಿಟಿಗಳು ರಸ್ತೆಯಲ್ಲಿ ಈ ಥರ ಓಡಾಡಿರೋದೇ ತಪ್ಪಾಗುತ್ತೆ. ಅದಕ್ಕೆ ಕಾನೂನಾತ್ಮಕವಾಗಿ ಏನು ಕಾನೂನು ಜರುಗಿಸ್ಬೇಕು ಅದು ಕಾನೂನಾತ್ಮಕವಾಗಿ ಜರುಗುತ್ತೆ. ಇದು ಸಾಮಾಜಿಕವಾಗಿ ತುಂಬ ಪರಿಣಾಮ ಬೀರ್ತದೆ ಯುವಕರ ಮೇಲೆ. ಆಮೇಲೆ ಈಗ ಬರ್ತಾ ಇರೋಂಥ ಚಲನಚಿತ್ರಗಳಾಗಿರ್ಬೋದು, ಇದರಲ್ಲೆಲ್ಲನೂ ಬರೀ ಇಂಥದ್ದೇ ಬರ್ತವೆ. ಬಂದಾಗ ಜನ ಇದನ್ನು ನೋಡಿ ಕಲಿತು ಆಗೋಂಥ ಸಾಮಾಜಿಕವಾಗಿ ಪರಿಣಾಮಗಳು ಏನಾಗ್ತವೋ ಅದಕ್ಕೆ ಇವರು ಕಾರಣ ಆಗ್ತಾರೆ. ಇವ್ರಿಗೆ ಏನು ಕಾನೂನಾತ್ಮಕವಾಗಿ ಕಾನೂನು ಜರುಗಿಸುತ್ತೋ ಅದು ಪಾಠ ಆಗಬೇಕು. ನೆಕ್ಸ್ಟು ಜನಗಳು ಇದನ್ನು ಮುಟ್ಟೋದಾಗಲಿ ಮಾಡೋದಾಗಲಿ ಅಂತ ಮಾಡಬಾರ್ದು. ತಪ್ಪಿದೆ, ಅದಕ್ಕೆ ಕಾನೂನಾತ್ಮಕ ಕಾನೂನು ಜರುಗಿಸ್ತದೆ. ಅವರಿಗೆ ಅದಕ್ಕೆ ಶಿಕ್ಷೆ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಕಾನೂನಾತ್ಮಕವಾಗಿ ಅದು ಚೆನ್ನಾಗಿದೆ, ಅದು ಮಾಡ್ತದೆ.
ಯಾರು ವಿನಯ್ ಹಾಗೂ ಅದೇ ಕಾನೂನು ಜರುಗಿಸಿದ್ದಾರೆ, ತಪ್ಪೇನೂ ಇಲ್ಲ. ಮತ್ತು ಇದನ್ನು ನಾವು ಸಾಮಾಜಿಕವಾಗಿ ತಗೊಂಡು ಸಮಾಜ ಯುವಕರು ಇದನ್ನು ನೋಡಿ ನಾವು ಮಾಡಬಾರ್ದು ಅನ್ನೋದು ಇರಬೇಕು ಅವ್ರಿಗೆ. ಅದು ಪಾಠ ಆಗಬೇಕು. ಒಂದ್ಸಲ ಕಾನೂನು ಏನನ್ನ ಅವ್ರ ಮೇಲೆ ಜರುಗಿಸಿದಾಗ ಏನಪ್ಪ ಈ ಥರ ಎಲ್ಲ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅದು ಗೊತ್ತಾಗೋವರೆಗೂ, ಇಲ್ಲಾಂದರೆ ನೋಡಿ ಈ ಥರ ಅಲ್ಲಲ್ಲಿ ನಡೆಯೋಂಥ ಘಟನೆಗಳಿಗೆ ಇದು ಕಾರಣ ಆಗ್ತದೆ. ಇದು ಪಾಠ ಆಗಬೇಕು. ಇಂಥ ಸೆಲೆಬ್ರಿಟಿಗೆ ಅವ್ರಿಗೆ ಬಿಟ್ಟಿಲ್ಲ ಇದು ಕಾನೂನು, ನಮ್ಮನ್ನು ಬಿಡ್ತದ ಅನ್ನೋದು ಅವ್ರಿಗೆ ಮನವರಿಕೆ ಆಗಬೇಕು. ಅಲ್ಲಿನವರೆಗೂ ಇದು ಹಿಂಗೆ ನಡೀತಾ ಇರುತ್ತೆ. ಸಾಮಾನ್ಯ ಜನಕ್ಕೆ ಅರಿವಿರಬೇಕು, ನಾನೇನ ಮಾರಕಾಸ್ತ್ರ ಹಿಡಿದ್ರೆ ಏನಾಗ್ತೀನಿ. ಈಗಾಗಲೇ ಸೆಲೆಬ್ರಿಟಿಗಳಿಗೆಲ್ಲ ಶಿಕ್ಷೆ ಆಗಿರೋದು ನಮ್ಮ ಕಣ್ಮುಂದೆ ಇದ್ದಾವೆ. ಅದರಲ್ಲಿ ಇದು ಇವರೇ ತಿಳ್ಕೊಂಡಿಲ್ವಲ್ಲ, ಸೆಲೆಬ್ರಿಟಿಗಳೇ ತಿಳ್ಕೊಂಡಿಲ್ಲ. ಇನ್ನು ಇವ್ರು ಹಿಂದಿನ ಸೆಲೆಬ್ರಿಟಿಗೆ ಆಗಿತ್ತು, ಇವ್ರು ಇದನ್ನು ನೋಡಿ ಬುದ್ಧಿ ಕಲಿಬೇಕಾಗಿತ್ತು. ಬುದ್ಧಿ ಕಲಿದೆ, ಬುದ್ಧಿ ಕೆಟ್ಕೊಂಡು ಈ ಥರ ಮಾಡಿದ್ದಾರೆ. ಅವ್ರಿಗೇನು ಧೈರ್ಯ ಹೆಂಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಕಾನೂನು ಸರಿ ಇಲ್ವಾ? ಈ ಧೈರ್ಯ ಯಾಕೆ ಬಂತು ಇವ್ರಿಗೆ? ಕಾನೂನು ಅವ್ರದ್ದು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾವು ಇದನ್ನು ಹಿಡಿಬಾರ್ದು ಅಂತಲೂ ಗೊತ್ತಿದೆ. ಅದನ್ನು ಮರೆಮಾಚಕ್ಕೆ ಹೋಗೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋವಂಥದ್ದು, ಇದೆಲ್ಲ ತಪ್ಪಿದೆ, ಮಾಡಬಾರ್ದು. ಇದು ನನ್ನಿಂದ ನನ್ನ ಮಕ್ಕಳಿಗೆ ಅಥವಾ ಅವ್ರ ಸಂಬಂಧಿಕರಿಗೆ, ಅವ್ರ ಕುಟುಂಬಕ್ಕೆ ಇದೆಲ್ಲ ತಪ್ಪಾಗುತ್ತೆ. ಅದೇ ಏನು ಮಾರಕಾಸ್ತ್ರನ ಅವ್ರ ಮನೇಲಿ ಹಿಡ್ಕೊಂಡು ಹೋಗಿದರೆ ಅವ್ರ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇಲ್ವಾ? ಬೀರ್ತಲ್ವಾ? ಮತ್ತು ಈ ಕಾಲೇಜು ಮತ್ತು ಮಕ್ಕಳು ಓದ್ತವೆ, ಅವ್ರುಗಳೆಲ್ಲ ನೋಡಿ ಇದನ್ನು ಕಲಿತಾರೆ. ಇದಕ್ಕೆ ದಾರಿ ಮಾಡಿಕೊಡ್ಬಾರ್ದು ಇಂಥವ್ರು. ಇದಕ್ಕೇನು ಶಿಕ್ಷೆ ಕೊಡಬೇಕು, ಅದು ಕಾನೂನಿದೆ, ಅದು ಕೊಡುತ್ತೆ. ಅದು ಪಾಠ ಆಗಬೇಕು. ಶಿಕ್ಷೆ ಏನು ಕೊಡ್ತಾರೆ ಅದು ಪಾಠ ಆಗಬೇಕು. ತಿರುಗಿ ನಾನು ಹಿಡಿಬೇಕು ಅನ್ನಂಗೆ ಆಗಬಾರ್ದು. ಸೆಲೆಬ್ರಿಟಿ ಅನ್ನೋ ಶಬ್ದ ಅಂತ ಏನು ಅಂದರೆ, ಸಮಾಜವನ್ನು ತಿದ್ದಿರ್ತಕ್ಕಂಥ ವ್ಯಕ್ತಿಗಳು, ನಾವು ಅವ್ರನ್ನ ಸೆಲೆಬ್ರಿಟಿ ಅಂತ ಹೇಳ್ತೀವಿ. ಸಮಾಜವನ್ನು ತಿದ್ದೋ ವ್ಯಕ್ತಿಗಳು, ಆ ಸೆಲೆಬ್ರಿಟಿ ಅನ್ನೋ ಶಬ್ದಕ್ಕೆ ಅರ್ಥ ಬರಬೇಕು ಅಂತಂತ ಹೇಳಿದ್ರೆ ಕಾನೂನು ತಿದ್ದುಪಡಿ ಆಗಬೇಕು. ಸೆಲೆಬ್ರಿಟಿಗಳು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ, ನಾವು ಏನೇ ಮಾಡಿದ್ರು ನಡೀತದೆ, ದುಡ್ಡಿರೋರಿಗೆ ಇವತ್ತಿನ ದಿನ ಕಾನೂನಿಂದ ದುಡ್ಡಲ್ಲ, ದುಡ್ಡಿಂದ ಕಾನೂನು ಆಗ್ಬಿಟ್ಟಿದೆ. ಅವ್ರು ಏನೇ ಮಾಡಲಿ, ಮಾತೆತ್ತಾರೆ, ಹೋಗ್ತಾರೆ, ಒಂದಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾರೋ ಒಬ್ಬರು ಲಾಯರ್ ಇಡ್ತಾರೆ, ಅವ್ರು ಈಚೆ ಬಂದು ರಾಜಾರೋಷ ಓಡಾಡ್ತದೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಕಾನೂನಾಗೇ ಇರಬೇಕೆ ವಿನಃ ಕಾನೂನು ಹಣಕಾಸಿಗೆ ಮಾರಾಟ ಆಗಬಾರದು. ಮತ್ತು ಸೆಲೆಬ್ರಿಟಿ ಅಂತಂತ ಹೇಳಿದ್ರೆ ಯಾರಿಗೆ ನಾವು ಸೆಲೆಬ್ರಿಟಿ ಕೊಡಬೇಕು, ಯಾರಿಗೆ ಯಾತಕ್ಕೆ ಕೊಡಬೇಕು ಸೆಲೆಬ್ರಿಟಿ ಅನ್ನೋದನ್ನು ಯಾವುದೇ ಒಂದು ಮೀಡಿಯಾ ಇರ್ಬೋದು, ಅಥವಾ ಸಮಾಜ ಇರ್ಬೋದು, ಅಥವಾ ಸರ್ಕಾರ ಇರ್ಬೋದು, ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಒಬ್ಬ ವ್ಯಕ್ತಿಗೆ ಸೆಲೆಬ್ರಿಟಿವು ಅಂತ ನಾವು ಏನಾದ್ರು ತೀರ್ಮಾನ ಮಾಡ್ಬೇಕಂತ ಹೇಳಿದ್ರೆ ಅದು ಅರ್ಹತೆಗಳು ಅಂತಂತ ಹೇಳಬೇಕು. ಈಗ ನೋಡಿ, ಸೆಲೆಬ್ರಿಟಿಗಳೆಲ್ಲ ಇಂಥ ಚಿಲ್ಲರೆ ಕೆಲಸಕ್ಕೆಲ್ಲ ಹಿಡಿದ್ಬಿಟ್ರೆ ಮತ್ತು ಹಿಂದೆ ಇರ್ತಕ್ಕಂಥ ಉನ್ನತ ಸೆಲೆಬ್ರಿಟಿಗಳಿಗೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಚಲನಚಿತ್ರ ನಟರಿರ್ಬೋದು, ಇಂಥವ್ರಿಗೆಲ್ಲ ಭಾಳ ತಪ್ಪು ಮೇಡಮ್. ಅದು ಏನಾಗುತ್ತೆ ಅಂತಂತ ಹೇಳಿದ್ರೆ, ಈಗ ಪ್ರತಿ 10 ವರ್ಷ 20 ವರ್ಷಕ್ಕೆ ಏನಾಗ್ತಾ ಇದೆ, ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಯಾಕೆಂದರೆ ವಯಸ್ಸು ಆಗ್ತಾ ಸತ್ತೋಗ್ಬಿಡ್ತಾರೆ. ಆವಾಗ ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ಗುಬ್ಬಿ ವೀರಣ್ಣ ಇರ್ಬೋದು, ಅಥವಾ ಇನ್ನಿತರೆ ಏನು ನಾವು ಉನ್ನತ ಮಟ್ಟದ ಸೆಲೆಬ್ರಿಟಿ ಅಂತ ನಾವು ಹೇಳ್ತೀವಿ, ಅವರೆಲ್ಲ ನಶಿಸಿ ಹೋದಾಗ ಸೆಲೆಬ್ರಿಟಿ ಅನ್ನೋ ಶಬ್ದ ಇದಕ್ಕೆ ಕೊಟ್ಟಿರೋದು. ಸೆಲೆಬ್ರಿಟಿ ಅಂದರೆ ಮಚ್ಚು ಲಾಂಗು ಹಿಡ್ಕೊಂಡು ರೋಡಲ್ಲಿ ಓಡಾಡಬೇಕಾ, ನಾವು ಹಿಡ್ಕೊಳ್ಳೋಣ ಅನ್ನೋ ಒಂದು ವಾತಾವರಣ ಬರುತ್ತೆ. ಅಂದರೆ ಪೀಳಿಗೆ ಹೋಗ್ಬಿಡುತ್ತೆ, ಹಳೆ ಪೀಳಿಗೆ ಹೋಗ್ಬಿಟ್ಟು ಹೊಸ ಪೀಳಿಗೆ ಬರುತ್ತಲ್ವಾ, ಆ ಹೊಸ ಪೀಳಿಗೆಗೆ ಅರ್ಥ ಏನು ಕೊಡುತ್ತೆ ಅಂತಂತ ಹೇಳಿದ್ರೆ, ಸೆಲೆಬ್ರಿಟಿ ಅಂತ ಹೇಳಿದ್ರೆ ಲಾಂಗು ಮಚ್ಚು ಇಟ್ಕೊಂಡು ಓಡಾಡಬೇಕು, ರೋಡ್ನಲ್ಲಿ ಅತ್ಯಾಚಾರ ಮಾಡಬೇಕು, ಯಾವುದೋ ಹುಡುಗಿಯಿಂದ ಓಡಾಡಬೇಕು, ಇಂಥವ್ರನ್ನ ಸೆಲೆಬ್ರಿಟಿ ಅಂತ ಕರೀತಾರೆ ಅನ್ನೋ ಒಂದು ವಾತಾವರಣ ನೀವು ಹೊಸ ಪೀಳಿಗೆಗೆ ಅದರ ಅರ್ಥ ಕೊಡುತ್ತೆ. ಇಂದಿನ ಅರ್ಥ ಕೊಡೋದೇ ಇಲ್ಲ ಅದಕ್ಕೆ. ಹಾಗಾಗಿ ಯಾರಿಗೇ ಒಬ್ಬ ಸೆಲೆಬ್ರಿಟಿ ಅಂತ ಮಾಡಬೇಕಂದ್ರೆ ಭಾಳ ಯೋಗ್ಯತೆಯಿಂದ ಸೆಲೆಬ್ರಿಟಿ ಅಂತ ಯಾರು ಸೆಲೆಕ್ಟ್ ಮಾಡ್ತಾರೆ, ಯಾರು ಸೆಲೆಕ್ಟ್ ಕೊಡ್ತಾರೆ ಅಂಥವರು ಭಾಳ ಯೋಚನೆ ಮಾಡಬೇಕು. ಸೆಲೆಬ್ರಿಟಿಗಳು ನಾವು ಯಾರನ್ನು ಸೆಲೆಬ್ರಿಟಿ ಮಾಡಬೇಕು, ಯಾರನ್ನು ಯಾವ ಥರ ನಾವು ಆಧರಿಸ್ಬೇಕು, ಯಾರಿಗೆ ಈ ಅರ್ಹತೆ ಕೊಡಬೇಕು. ಇವತ್ತಿನ ರೋಡಲ್ಲಿ ನಿಂತ್ಕೊಂಡು ಇಂಥವ್ರಿಗೆಲ್ಲ ಈ ಥರ ಎಲ್ಲ ಮಾಡಿದ್ರೆ ಏನಾಗ್ತದೆ, ಯುವ ಸಮಾಜಕ್ಕೆ ಭಯ ಬರುತ್ತೆ. ಈಗ SLC ಎಕ್ಸಾಮ್ ಬೇರೆ ನಡೀತಾ ಇದೆ, ಮಕ್ಕಳು ಏನಾಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಭಾಳ ತಪ್ಪು ಮೇಡಮ್. ಕಾನೂನು ಬಿಗಿ ಆಗಬೇಕು. ಈಗ ಅವ್ರ ಒಳಗಡೆ ಹೋಗಿದ್ದಾರಲ್ಲ, ಯಾವುದೇ ಅವರ ಕಾನೂನನ್ನು ಹಣಕ್ಕೆ ಮಾರಾಟ ಆಗಬಾರ್ದು. ಕಾನೂನೇನಂತ ಕಾನೂನೇ ಮಾಡಬೇಕು.
ಈ ಒಂದು ಕಾನೂನು ನಮ್ಮ ಈ ರಾಜ್ಯಕ್ಕೆ ಆಗಲಿ ಅಥವಾ ನಮ್ಮ ದೇಶಕ್ಕೆ ಆಗಲಿ ಬಂದಾಗ ಕಾನೂನು ಬಿಗಿ ಆಗಬೇಕು. ಪಾಪ ಶಾಸಕಾಂಗದವರು ಶಾಸನಗಳನ್ನು ಮಾಡ್ತಾರೆ, ಅದು ಅವ್ರ ಕರ್ತವ್ಯ. ಕಾರ್ಯಾಂಗ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ದೇಶದಲ್ಲಿ ನ್ಯಾಯಾಂಗ ಬಿಗಿ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಅಂತ ನನಗನ್ಸುತ್ತೆ ಮೇಡಮ್. ಖಂಡಿತ ಮೇಡಮ್. ನೋಡಿ, ಈಗ ನಾವು ಸಿನಿಮಾ ಅವ್ರ ಹತ್ರ ನೋಡಿ ಕಲಿಯೋದು ತುಂಬ ಇದೆ. ಆ್ಯಕ್ಚುಲಿ ನಮ್ಮ ಯೂತ್ಗೆ ಅಂದರೆ ಸಣ್ಣ ಮಕ್ಕಳೆಲ್ಲ ಫಸ್ಟ್ ಆಫ್ ಆಲು ಅವ್ರನ್ನ ದೊಡ್ಡವ್ರು ನೋಡಿ ಕಲಿಯೋದು ತುಂಬ ಇದೆ. ಅವ್ರು ಏನು ಮಾಡ್ತಾರೋ ನಾವು ಅದನ್ನು ಅನುಸರಿಸ್ತೀವಿ. ಉದಾಹರಣೆಗೆ ರಾಜ್ಕುಮಾರ್ ಅವ್ರು ತೊಗೊಳ್ಳಿ, ಮತ್ತು ಕೆಲವು ದೊಡ್ಡ ಗಂಡಿರು ತೊಗೊಳ್ಳಿ, ಅವ್ರು ಏನು ಹೇಳ್ತಾರೋ ಆದಿ ದೊಡ್ಡವ್ರನ್ನ ಏನು ನಡೀತಾರೋ ಚಿಕ್ಕವ್ರು ಆ ಥರ ನಡೀತಾರೆ ಅನ್ನೋ ಒಂದು ಮೈಂಡ್ಸೆಟ್ ನಮ್ಮಲ್ಲಿದೆ. ಖಂಡಿತವಾಗ್ಲೂ ಅವ್ರು ಏನು ಮಾಡ್ತಾರೋ ನಾವು ಅದನ್ನು ಮಾಡ್ತೀವಿ. ಈಗ ಇವರು ಕೆಟ್ಟದನ್ನೇ ತೋರಿಸಿದ್ರೆ, ಒಳ್ಳೇದನ್ನು ತೋರಿಸಿದ್ರೆ ನಾವು ಅದನ್ನು ತೊಗೊಬೋದು. ಅವ್ರು ಮಾಡ್ತಿದ್ದಾರೆ, ಇಂಥದ್ದು ಮಾಡ್ತಿದ್ರೆ ನಾವು ಒಳ್ಳೇದು ಮಾಡೋಣ ಅಂತ ಒಂದು ಮೆಸೇಜ್ ಮಾಡಬೇಕು ವಿನಃ ಈ ಥರ ಮಚ್ಚಿಡ್ಕೊಂಡು ಇನ್ನೊಂದು ಶೋಗೆ ತೋರಿಸ್ಕೊಂಡು ಅವೆಲ್ಲ ಮಾಡಿದ್ರೆ ತಪ್ಪು ಮೇಡಮ್. ಅದು ನಮಗಿಂತ ಸಣ್ಣವ್ರ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ನಿಜವಾಗ್ಲೂ ಖಂಡಿತವಾಗ್ಲೂ ಮೇಡಮ್ 100% ನೀವು ಹೇಳಿದ ನಿಜ. ಅವರು ಅದನ್ನು ಈಗ ಯಾವುದನ್ನೇ ಬರಲಿ ಅದನ್ನು ನಾವು ಒಳ್ಳೆ ರೀತಿಲಿ ತೊಗೊಂಡೋದ್ರೆ ಇನ್ನೂ ಉತ್ತಮಕ್ಕೆ ಹೋಗ್ತೀವಿ. ಅದು ಇನ್ನೂ ಒಳ್ಳೆ ಸ್ಟೇಜ್ಗೆ ಹೋಗ್ತಾರೆ ಅವರು. ಅದನ್ನು ನಾವು ಅದನ್ನು ಖುಷಿ ಪಡ್ತೀವಿ. ಆ ಲೆಕ್ಕಾಚಾರ ಇವರು ನಾವು ಅವ್ರನ್ನ ರೋಲಾಗಿ ತೊಗೊತೀವಿ. ಈ ಥರ ಮಾಡಿದಾಗ ನಾವು ಅದನ್ನು ಇಷ್ಟಪಡೋದಿಲ್ಲ. 100% ನಾನು ಇದಕ್ಕೆ ಖಂಡಿತವಾಗ್ಲೂ ಇದು ಇಷ್ಟ ಆಗಿಲ್ಲ ಮೇಡಮ್ ಅವ್ರು ಮಾಡಿದ್ದು. ಖಂಡಿತ ಮೇಡಮ್. ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳೋದಂದರೆ, ದಯವಿಟ್ಟು ಮುಂದಕ್ಕೆ ಬರೋರಾಗಲಿ ಇನ್ನು ಮುಂದೆ ಮಾಡೋರಾಗಲಿ ಈ ಥರ ದಯವಿಟ್ಟು ಮೋಟಿವೇಟು ಈ ಥರ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಆದರೆ ಒಳ್ಳೇದು ಮಾಡಿ. ಆ ಜನಕ್ಕೆ ಒಳ್ಳೆ ಪ್ರೊವೋಕ್ ಮಾಡಬೇಕಂದ್ರೆ ಯಾವುದನ್ನ ಒಳ್ಳೆ ಕೆಲಸ ಮಾಡಿ, ಅಟ್ಲೀಸ್ಟ್ ಏನಾದರೂ ಒಂದು ಈ ಥರ ಮಾಡಿ ಅಂತ ತೋರಿಸ್ಕೊಂಡು ಕೊಡಿ. ದಯವಿಟ್ಟು ಮಾಡ್ತೀವಿ. ಯಾಕೆ ನಮಗೆ ಫಿಲಿಮ್ ಇಂಡಸ್ಟ್ರಿಯವ್ರ ಬಗ್ಗೆ ಅಪರಾಧ ನಮಗೆ ಗೌರವ ಇದೆ. ಅದನ್ನು ತಗೊಂಡೋಗೋಕ್ಕೆ ಟ್ರೈ ಮಾಡಿ. ಈ ಥರ ಎಲ್ಲ ಮಾಡಿ ನಮ್ಮನ್ನು ಸಣ್ಣ ಮಕ್ಕಳಾಗಲಿ ನಮ್ಮನೆಯಲ್ಲಿರೋ ಮಕ್ಕಳನ್ನ ಈ ಥರ ವೀಡಿಯೋ ತೋರ್ಸೋಕ್ಕಾಗೋದಿಲ್ಲ ಮೇಡಮ್. ನಿಜವಾಗ್ಲೂ ಈ ಥರ ವೀಡಿಯೋ ನೋಡಿ ಕಲಿಯೋದು ಏನೂ ಇಲ್ಲ. ಫಸ್ಟ್ ಆಫ್ ಆಲು ನಾವು ಇದನ್ನು ಅಟ್ಲೀಸ್ಟ್ ಏನೋ ನನ್ನ ಮಕ್ಕಳೇ ಆಗಲಿ, ಉದಾಹರಣೆ ನನ್ನ ಮಕ್ಕಳು ನೋಡ್ತಾರೆ ಅಂದರೆ ಆ ವಿಡಿಯೋದಲ್ಲಿ ಏನು ಕಲಿಯೋದು ಏನಿದೆ, ಏನಕ್ಕೆ ಮಾಡಬೇಕಾಗಿರೋದು? ಅಟ್ಲೀಸ್ಟ್ ಏನೇನೋ ಒಂದು ಕಲಿಯೋ ಥರದ ಒಂದು ಹೆಲ್ಪಿಂಗ್ ನೇಚರ್ದು ಏನಾದರೂ ಒಂದು ತೋರಿಸು. ನಾವು ಅದೊಂದು ಏನೋ ಅವ್ರು ನೋಡಿ ಅದು ಈ ಥರ ಮಾಡ್ತಿದ್ದಾರೆ, ಈ ಥರ ಮಾಡಿ ಅಂತ ತೋರಿಸ್ಬೋದು. ಇದು ಈ ಮಚ್ಚಿಡ್ಕೊಂಡು ಏನು ತೋರಿಸೋಕ್ಕಾಗುತ್ತೆ ಮೇಡಮ್? ಏನು ಅವ್ರಿಗೆ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲು ಅವರು ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬಂದಿದ್ದಾರೆ. ನಾನು ಏನು ತೋರಿಸಿದ್ರೆ ನನ್ನ ಜನಕ್ಕೆ ನಾನು ಏನು ಕೊಡ್ತೀನಿ ಅನ್ನೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಬುದ್ಧಿರಬೇಕು. ಕರೆಕ್ಟಾಗಿ ನನ್ನ ಅನಿಸಿಕೆ ಪ್ರಕಾರ ಪೊಲೀಸರು ಕರೆಕ್ಟಾಗಿ ಮಾಡಿದ್ದಾರೆ. ಇನ್ನೂ ಒಂದು 2 ದಿವಸ ಜೈಲಲ್ಲಿ ಇರಬೇಕು ಅನ್ನೋದು ನನಗೆ. ಖಂಡಿತ ಇನ್ನೂ 2 ದಿವಸ ಅಲ್ಲ 4 ದಿವಸ ಜೈಲಲ್ಲಿ ಇರಬೇಕು ಮೇಡಮ್ ಇಂಥವ್ರು. ಏನಾದರೂ ಜನಕ್ಕೆ ನಾನು ಒಳ್ಳೆ ಪೊಸಿಷನ್ಗೆ ಹೋದಾದ್ಮೇಲೆ ನಾನು ಜನಕ್ಕೆ ನನ್ನ ಕಡೆಯಿಂದ ಏನಾಗುತ್ತೋ ಒಳ್ಳೆಯದನ್ನು ನಾನು ಬಯಸಬೇಕು. ಇದನ್ನೆಲ್ಲ ತೋರಿಸಿದ್ರೆ ಅದನ್ನೇನು ದೊಡ್ಡತನ ಏನು ಅನ್ಕೊಳಲ್ಲ. ಆಮೇಲೆ ಇವ್ರು ಇದಕ್ಕೂ ಏನೂ ಹೋಗೋದಿಲ್ಲ. ನಾನು ಇದನ್ನು ಮಚ್ಚಿ ತೋರಿಸ್ಬಿಟ್ಟು ನಾನು ಏನೋ ಒಂದು ಇದು ಮಾಡ್ತೀನಿ ಅಂದರೆ ಅದೆಲ್ಲ ಏನೂ ಆಗೋದಿಲ್ಲ ಮೇಡಮ್ ಈಗಿನ ಕಾಲದಲ್ಲಿ. ಸರಿಗಿಲ್ಲ, ಅದು ತಪ್ಪು ಮಾತಾಡಿರೋದು ಅವರು ಮಾಡಿರೋದು ಕೆಲಸ. ಆ ಥರ ಎಲ್ಲ ಹೊರಗಡೆ ಪ್ರಪಂಚಕ್ಕೆ ಇಟ್ಕೊಂಡು ತೋರಿಸ್ಬಾರ್ದು. ಲಾಂಗು ಇದೆಲ್ಲ ತುಂಬ ಬದಲಾಗಿದ್ದಾರೆ ಮಕ್ಕಳು. ಆದರೆ ಇದೆಲ್ಲ ಮಾಡೋದು ತಪ್ಪು. ಇದಕ್ಕೆ ಪೊಲೀಸರು ಶಿಕ್ಷೆ ಕೊಡಬೇಕು. ಬೇರೆ ಮುಂದಿನ ಮಕ್ಕಳು ಇವ್ರು ನೋಡಿ ಕಲಿಬೇಕು, ಈ ಥರ ತಪ್ಪು ಮಾಡಬಾರ್ದು ಅಂತ. ಆ ಥರ ಎಲ್ಲ ಜನಗಳಿಗೆ ಬೆದರಿಕೆ ಹಾಕೋದು, ಬೇರೆಯವರು ಅದನ್ನು ಇಂಪ್ರೆಷನ್ ತೊಗೊಳ್ತಾರೆ. ಎಲ್ಲರೂ ಚಿಕ್ಕ ಹುಡುಗರು ಅದ್ರ ಬಗ್ಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಆ ಥರ ಮಾಡೋದು ತಪ್ಪು. ಇದು ಕಠಿಣ ಶಿಕ್ಷೆ ಆಗೋದು ಉತ್ತಮ. ಯುವ ಜನತೆಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಏನು ಇದಾಗುತ್ತೋ ಅಂಥದ್ದನ್ನು ಪ್ರೇರಣೆ ಕೊಡಬೇಕು. ಈ ಥರ ರೂಢಿಸಮ್ ಥರ ಅದೆಲ್ಲ ಮಾಡಿದ್ರೆ ಅವರು ಅದನ್ನು ಕಲಿತಾರೆ. ಸೊ ಇದೆಲ್ಲ ಅವಾಯ್ಡ್ ಆಗಬೇಕು. ಅದಕ್ಕೆ ಕಠಿಣ ಶಿಕ್ಷೆ ಕೊಡೋದು, ಕಠಿಣ ಕ್ರಮ ತಗೊಳ್ಳೋದು, ಕಾನೂನು ಅದಕ್ಕಂತ ಒಂದು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ತುಂಬ ತಪ್ಪು, ಕೆಟ್ಟ ಸಂದೇಶನೇ. ಈಗಿನ ಕಾಲದ ಯೂತ್ಸ್ಗೆ ಒಳ್ಳೆ ಸಂದೇಶ ಕೊಡಬೇಕು. ಕೈಯಲ್ಲಿ ಮಚ್ಚು ಲಾಂಗು ಅಸ್ತ್ರಗಳು ಹಿಡ್ಕೊಳೋದೆಲ್ಲ ತಪ್ಪು. ಅದು ಒಂಥರ ಅವ್ರಿಗೆ ಉತ್ತೇಜನ ಕೊಟ್ಟಂಗೆ, ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಅದ್ರ ಬದಲಾಗಿ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ಈ ಆರ್ಟಿಸ್ಟ್ಗಳು ತುಂಬ ಸಂದೇಶ. ಹಲವಾರು ರಾಜೇಶು, ಕಲ್ಯಾಣ್ ಕುಮಾರು, ಉದಯ ಕುಮಾರು, ಹಲವಾರು ಕಲಾವಿದರು ಎಂತೆಂಥ ಚಲನಚಿತ್ರ, ಬಂಗಾರದ ಮನುಷ್ಯ, ಶಂಕರ್ ಗುರು, ದಾರಿ ತಪ್ಪಿದ ಮಗ, ಕೃಷ್ಣದೇವರಾಯ ಮತ್ತು ಬೌದೂರ್ ಗಂಡು, ಇಂಥ ಚಲನಚಿತ್ರ ಐತಿಹಾಸಿಕ ಚಿತ್ರಗಳನ್ನು ಮಾಡಿರುವಂಥ ಡಾಕ್ಟರ್ ರಾಜ್ಕುಮಾರ್. ನಾನು ಆ ಸಂಘದ ಒಂದು ಅಧ್ಯಕ್ಷ ಆಗಿದ್ದೀನಿ. ಕೇರಳಿ ಸಿಂಹ ಡಾಕ್ಟರ್ ರಾಜ ಅಭಿಮಾನಿ ಸಂಘದ ಅಧ್ಯಕ್ಷ ನಾನು. ನನ್ನ ಸಂಘದ ರಿಜಿಸ್ಟ್ರೇಷನ್ ನಂಬರ್ 1025. ಈ ನಮ್ಮ ಸಹಪಾಠಿಗಳೇ ಎಲ್ಲ ಅಭಿಮಾನಿಗಳೇ.
ಸಂದೇಶ ರಾಜ್ ನುಡಿ ಅಂತ ಬರ್ತದೆ, ನೀವು ನೋಡಿ ಸ್ಟೇಟಸ್ ವಾಟ್ಸಪ್ಪಲ್ಲಿ ಡೈಲಿ ಬರ್ತದೆ, ಶ್ರೀನಿವಾಸ ಗೌಡ ಹಾಕ್ತಾರೆ. ಆ ರಾಜ್ ನುಡಿಯನ್ನು ನೀವು ಏನಾದ್ರು ನೋಡಿದ್ರೆ ನೋಡಿ ನೀವು ಕೂಡ ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಇವತ್ತು ನಾವು ಪ್ರೇರಣೆ ಬಂಗಾರದ ಮನುಷ್ಯ ಅಂತ ಪಿಕ್ಚರು ಹಳ್ಳಿಗಳನ್ನ ಜನ ಸಿಟಿಗೆ ಬರ್ತಾಯಿದ್ರು, ಈಗ ಸಿಟಿಯಿಂದ ಹಳ್ಳಿಗೆ ಹೋಗ್ತಾಯಿದ್ದೀವಿ ನಾವು. ಯಾತಕ್ಕೋಸ್ಕರ ಹೇಳಿ? ಸಂದೇಶ ಅದು. ಇವತ್ತೆಲ್ಲ ಏನಾಗಿದೆ, ಹುಡುಗರು ಯೂಸು ಶಿವರಾಜ್ ಕುಮಾರ್ ಇಟ್ಕೊಂಡಿದ್ದಾರೆ ಮಚ್ಚು, ಅದಕ್ಕೆ ಒಂದು ಅರ್ಥ ಇದೆ. ಲಾಂಗ್ ಇಟ್ಕೊಳ್ಳೋದಕ್ಕೂ ಅರ್ಥ ಇದೆ. ಪುನೀತ್ ರಾಜ್ಕುಮಾರ್ ಪೂರ್ತಿ ಎಂತೆಂಥ ಪಿಕ್ಚರ್, ರಾಜ್ಕುಮಾರ ಇದು ಬಾಂಡ್, ಅಣ್ಣ ಬಾಂಡ್, ಒಳ್ಳೊಳ್ಳೆ ಚಿತ್ರಗಳ ಕೊಟ್ಟವ್ರೆ. ನೀವು ಅದನ್ನು ಜನಕ್ಕೆ ಮೆಸೇಜ್ ಹೋಗ್ಬೇಕು, ಪಾಸ್ ಮಾಡಬೇಕು. ಏನಿಲ್ಲ, ಸುಮ್ಮನೆ ಹಿಡ್ಕೊಂಡು ಏನೋ ರೋಡ್ನಲ್ಲಿ ಈ ಚಿಕ್ಕ ಮಕ್ಕಳ ಥರ ಈ ಪ್ಲ್ಯಾಸ್ಟಿಕ್ ಅದು ಲಾಂಗು ಮಚ್ಚು ಇದೇನು ಒರಿಜಿನಲ್ ಡೂಪ್ಲಿಕೇಟ್ ಆ ರೀತಿ ಮಾಡಬಾರ್ದು ಅಂತ ಖಂಡನೆ ಮಾಡ್ತೀವಿ ನಾವೆಲ್ಲ, ಎಲ್ಲ ಅಭಿಮಾನಿ. ರಾಜ್ಕುಮಾರ್ ಸಿನಿಮಾಗಳನ್ನೆಲ್ಲ ನೋಡಿ ಎಷ್ಟೋ ಕುಟುಂಬಗಳು ಜಗಳ ಆಡೋದೆಲ್ಲ ಬಿಟ್ಟು ಒಂದಾಗಿ ಬದುಕ್ತಿದ್ದಾರೆ. ಆ ಥರ ಆರ್ಟಿಸ್ಟು ಕಲಾವಿದಗಳು ಬರಬೇಕು, ಜನಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು. ಆ ಸಿನಿಮಾನ ನೋಡಿ ನಾವು ಒಳ್ಳೆ ಬುದ್ಧಿಯನ್ನು ಕಲಿಬೇಕು. ನಮ್ಮದು ಸಮಸ್ಯೆ ಏನಿದೆ ನಾವೆಲ್ಲ ಅದನ್ನು ಬಗೆಹರಿಸ್ಕೊಂಡು ಉತ್ತಮ ರೀತಿಯಲ್ಲಿ ಬದುಕಬೇಕು. ಆ ರೀತಿ ಸಂದೇಶ ಕೊಡಬೇಕು. ಈ ಲಾಂಗು ಮಚ್ಚು ಹಿಡಿಯೋದೆಲ್ಲ ಸರಿ ಇಲ್ಲ, ತಪ್ಪು, ಅದು ವಿರೋಧ ಮಾಡಿ. ಪ್ರಕಾರ ಅವರು ರೀಲ್ಸು ಆ ಥರ ಬಹಿರಂಗವಾಗಿ ಮಾಡಿರೋದು ತಪ್ಪು. ಯಾಕಂದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಒಳ್ಳೇದದು, ಆರೋಗ್ಯಕರವಾಗಿ ಮಾಡ್ಕೊಬೇಕು. ಅವ್ರನ್ನ ನೋಡಿ ಪಾಪ ಈಗ ಬೆಳೀತಾ ಇರೋ ಯುವ ಪೀಳಿಗೆನೂ ಅದೇ ರೀತಿ ಮಾಡೋಕ್ಕೆ ಹೋಗಿ ಭಾರಿ ಅನಾಹುತಗಳಾಗುತ್ತೆ. ಕೆಲವರು ಆಗದೇ ಇರೋರು ಏನೋ ಈ ಥರ ಮಾಡ್ತವನೆ, ಸೋಕಿಗೆ ಮಾಡ್ತವನ, ಇಲ್ಲ ನಮಗೆ ಏನಾರು ಆಗದೇ ಇರೋವಂಥವ್ರು ಬೇರೆ ಬೇರೆ ಥರ ತಪ್ಪು ತಿಳ್ಕೊಂಡು ಬೇರೆ ಬೇರೆ ಥರ ಅನಾಹುತಗಳಾಗುತ್ತೆ. ಅದರಿಂದ ಈ ರೀತಿ ಮಾಡಬಾರ್ದಾಗಿತ್ತು, ಮಾಡಿದ್ದು ತಪ್ಪು ಅಂತ ನಮ್ಮ ಅನಿಸಿಕೆ ಅನ್ನಿಸ್ತದೆ. ಈ ರೀತಿ ರೀಲ್ಸ್ಗಳು ಅದು ಇದು ಮಾಡೋಂಗಿದ್ರೆ ಈಗ ರಾಜ್ಕುಮಾರ್ ಅವರು ಯಾವ ರೀತಿಯಲ್ಲಿ ಮಾಡಿದ್ರು, ಅವರು ಅವಾಗೆಲ್ಲ ಈ ಸಾಮಾಜಿಕ ಜಾಲತಾಣಗಳು ಅವೆಲ್ಲ ಇರಲೇ ಇಲ್ಲ. ಅವರೆಲ್ಲ ಏನಾದ್ರು ಮಾಡ್ಕೊಂಬಂದಿದ್ರ? ಏನಿಲ್ವಲ್ಲ. ಜನಕ್ಕೆ ಏನು ಅನುಕೂಲ ಬೇಕೋ, ಜನಕ್ಕೆ ಏನು ಒಪ್ಕೊತಾರೋ ಅಂಥ ಸಿನಿಮಾಗಳು ಮಾಡಿ ಅಂಥರ ಮಾಡಿ ಜನಕ್ಕೆ ಮನೋರಂಜನೆ ಕೊಡ್ತಾಯಿದ್ರು. ಅದು ಬಿಟ್ಟು ಈ ರೀತಿ ಎಲ್ಲ ಸೋಕಿಗಳು ಯಾವ ರೀತಿ ಯಾರು ಮಾಡಬಾರ್ದು ಅನ್ನೋದು ನಾನು ಹೇಳ್ತಾ ಇರೋದು. ಅದನ್ನೇ ಅವರು ಮಾಡಿದ್ದೇ ತಪ್ಪೋದು. ಅದರಲ್ಲಿ ದರ್ಪ ಏನು ದೌಲತ್ ಏನು ಅದೇನೋ ತಪ್ಪೇ, ಅದು ಮಾಡಿದ್ದೇ ತಪ್ಪು. ಆ ರೀತಿ ಅದನ್ನು ಹಿಡ್ಕೊಂಡು ಓಪನ್ ಆಗಿ ಆ ರೀಲ್ಸ್ ಮಾಡಿದ್ದೇ ತಪ್ಪೋದು. ಇನ್ನು ದೌಲತ್ತು ಗಿಲತ್ತೆಲ್ಲ ಇದೇ ತಪ್ಪು ಅಂದಮೇಲೆ ಅದು ಇನ್ನೂ ದೊಡ್ಡ ತಪ್ಪೇ ಅಲ್ವಾ? ಇದೇ ತಪ್ಪೋದು, ಹಿಡ್ಕೊಂಡಿರೋದೇ ತಪ್ಪೋದು. ಇನ್ನು ಅದನ್ನು ದೌಲತ್ತು ಗಿವಲತ್ತು ಅದೆಲ್ಲ ಇನ್ನೂ ಅತಿ ದೊಡ್ಡ ತಪ್ಪೇ. ಅದು ಮಾಡಬಾರ್ದಾಗಿತ್ತು ಅವರು. ಆ ಥರ ರೀಲ್ಸ್ ಆರೋಗ್ಯಕರವಾಗಿ ಏನು ಬೇಕೋ ಅದನ್ನು ಮಾಡ್ಕೊಬೇಕು ಅಷ್ಟೇ. ನೀನು ಪ್ರಚಾರ ಆಗಬೇಕಾ? ಈಗ ಆಲ್ರೆಡಿ ನೀನು ಪ್ರಚಾರ ಆಗಿದ್ದೆ, ನೀನು ಇದನ್ನು ಮಾಡಿ ನೀನು ಅದರಲ್ಲಿ ಏನೋ ಒಂದು ಸ್ವಲ್ಪ ಹೆಸರು ಮಾಡ್ಕೊಂಡಿದ್ದೆ, ಇದನ್ನು ಮಾಡಿ ನೀನು ಕೆಟ್ಟ ಹೆಸರು ತಗೊಂಡೆ ಅಷ್ಟೇ. ಈ ರೀತಿ ಅವರು ಅವಕಾಶ ಸಿಕ್ಕಿದ್ದನ್ನ ಅವರು ಚಿತ್ರರಂಗದಲ್ಲಿ ಆ ಮುಖಾಂತರ ಹೋಗ್ಬೇಕೇ ಹೊರತು ನಾವೇ ಓನಾಗಿ ಹೊಸ್ದಾಗಿ ಏನೋ ಒಂದು ಸೃಷ್ಟಿ ಮಾಡ್ತೀವಿ ಅಂತ ಈ ರೀತಿ ಮಾಡಿಬಿಟ್ಟು ಜನಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಈಗ ಇವರು ಮಾಡಿದ್ರು ಅಂದ್ಬಿಟ್ಟು ಇವಾಗ ಬೇರೆಯವರು ಅವನೇ ಮಾಡೋವನೇ ಅಂತ ಬೇರೆ ಮಾಡ್ತಾರೆ ಯುವಕರು, ಈಗಿನ ಪೀಳಿಗೆಯವರು ಈಗ ಆ ಥರ ಮಾಡ್ತಾರೆ ಅವರು ಅಲ್ವಾ? ಅವರೇ ಈಗ ದೊಡ್ಡವರಾದವರು ಒಳ್ಳೆ ಮಾರ್ಗದರ್ಶನ ನೋಡ್ಕೊಂಡು ಹೋದ್ರೇ ಮುಂದೆ ಬರೋ ಪೀಳಿಗೆಯವರು ನೋಡ್ಕೊಂಡು ಅವರು ಒಳ್ಳೆ ಬುದ್ಧಿ ಕಲಿಯೋದು. ಈಗ ನಾವೇ ತಪ್ಪು ಮಾಡಿದಾಗ ಯುವ ಪೀಳಿಗೆ ಅವನೇ ಮಾಡೋನು ನಾವ್ಯಾಕೆ ಮಾಡಬಾರ್ದು ಅಂತ ಮಾಡ್ತಾರೆ. ಅದನ್ನೇ ನಾನು ನಿಮಗೆ ಉದಾಹರಣೆಗೆ ಅಣ್ಣವ್ರ ಹೆಸರು ಎತ್ಕೊಂಡಿದ್ದು. ಅಣ್ಣವ್ರ ಆ ರೀತಿ ಯಾರೂ ಮಾಡಿಲ್ಲ. ಈಗಿನ ಚಿತ್ರರಂಗದವರು ಮಚ್ಚುಲಾಂಗಿ ಹಿಡಿತವ್ರೆ. ಅಣ್ಣವ್ರು ಆ ಥರ ಚಿತ್ರರಂಗದಲ್ಲಿ ಮಚ್ಚುಲಾಂಗಿ ಹಿಡ್ದಿಲ್ಲ. ಫ್ಯಾಮಿಲಿ ಸೆಂಟೆನ್ಸು, ಫ್ಯಾಮಿಲಿ ಚಿತ್ರಗಳು ಕೊಟ್ಕೊಂಬಂದರು. ಫ್ಯಾಮಿಲಿಗೆ ಸಂಸಾರಕ್ಕೆ ಏನು ಬೇಕೋ ಅಂಥ ಚಿತ್ರಗಳು ಕೊಟ್ಕೊಂಬಂದರು. ಮುಂದೆ ಜನಕ್ಕೆ ಏನು ಅವಶ್ಯಕತೆ ಇತ್ತು ಅಂಥ ಚಿತ್ರರಂಗಗಳು, ಅಂಥ ಸಿನಿಮಾಗಳು ಕೊಟ್ಕೊಂಬಂದರು. ಈ ರೀತಿ ಯಾವುದು ಮಾಡ್ಕೊಂಬಂದಿರಲಿಲ್ಲ. ಅಣ್ಣವ್ರು ಮಾಡಿದ್ದು ತಪ್ಪು ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ, ಅವ್ರು ಆ ರೀತಿ ಮಾಡಿದ್ದು ತಪ್ಪು. ವಿನಯ್ ಹಾಗೂ ರಜತ್ ಅವ್ರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೋದಿತ್ತು. ಅದು ಬಿಟ್ಟು ಈ ರೀತಿಯಾಗಿ ರೀಲ್ಸನ್ನು ಮಾಡೋದು, ಅದು ಮಚ್ಚಿಟ್ಕೊಂಡು ರೀಲ್ಸನ್ನು ಮಾಡೋದು ಯುವ ಜನತೆಗೆ ಒಂದು ಸ್ವಲ್ಪ ಪ್ರೇರಣೆ ಮಾಡ್ದಂಗೆ ಆಗತ್ತೆ. ಹಾಗಾಗಿ ಅವರು ಮಾಡಿದ್ದು ತಪ್ಪು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ರು ಸಾರ್ವಜನಿಕರು. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.